ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮೈಬೂಬ್ ಬಾದ್ಶಾ, ಸಹಶಿಕ್ಷಕರು, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಬನ್ನಿಗೋಳ ತಾಂಡ. ಬಂಧುಗಳೇ, ಶಿಕ್ಷಕ ವೃತ್ತಿಯಲ್ಲಿ ಮಕ್ಕಳ ಪ್ರಿಯ ಶಿಕ್ಷಕರಾಗುವುದು ಹೇಗೆ ಎನ್ನುವ ಕುರಿತು ಕೆಲವು ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡುತ್ತೇನೆ. ಮಕ್ಕಳ ಪ್ರಿಯ ಶಿಕ್ಷಕರಾಗಲು ಶಿಕ್ಷಕರು ಮಕ್ಕಳೊಡನೆ ಬೆರೆಯಬೇಕು. ಮಕ್ಕಳೊಡನೆ ಬೆರೆತು ಮಕ್ಕಳ ಹೆಸರಿನಿಂದ ಅವರನ್ನು ಪ್ರೀತಿಯಿಂದ ಕರೆದಾಗ ಆ ಮಕ್ಕಳು ತಮ್ಮೊಡನೆ ಪ್ರೀತಿಯನ್ನು ಹಂಚಿಕೊಳ್ತಾರೆ. ಜೊತೆಗೆ ತಾವು ಕೊಟ್ಟಂತಹ ಕಲಿಕೆಯ ಅಭ್ಯಾಸವನ್ನು ಮಕ್ಕಳು ತಾವು ಹೇಳಿದ ಹಾಗೆ ಮಾಡಿಕೊಂಡು ಬರುತ್ತಾರೆ. ಬಂದ ನಂತರ ನೀವು ಅವರ ಹೋಮ್ವರ್ಕನ್ನು ಚೆಕ್ ಮಾಡದೇ ಇದ್ದರೂ ಸಹಿತ, ಸರ್, ಮಿಸ್, ನಾ ಬರ್ಕೊಂಡು ಬಂದಿದ್ದೀನಿ, ಚೆಕ್ ಮಾಡಿ ಅಂತ ಹೇಳಿ ನಮ್ಮ ಹಿಂದೆಯೇ ಬೆನ್ನು ಹತ್ತಾರೆ. ಜೊತೆಗೆ ಅನೇಕ ಬಾರಿ ಮಕ್ಕಳ ಪ್ರಿಯ ಶಿಕ್ಷಕರಿಗೆ ಅವರು ಬೇರೊಂದು ತರಗತಿಯಲ್ಲಿದ್ದಾಗ, ಸರ್, ನೀವು ನಮ್ಮ ಕ್ಲಾಸಿಗೆ ಬನ್ನಿ, ಮಿಸ್, ನೀವು ನಮ್ಮ ಕ್ಲಾಸಿಗೆ ಬನ್ನಿ ಅನ್ನುವಂತಹ ಭಾವನೆ ಆ ಮಕ್ಕಳು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಶಿಕ್ಷಕರಾದವರು ಮಕ್ಕಳೊಡನೆ ಪ್ರೀತಿಯಿಂದ ಬೆರೆಯಬೇಕು. ಬೆರೆತಾಗ ಅವರನ್ನು ನಗುವಿನಿಂದ ಮಾತನಾಡಿಸುವುದು, ಹಾಸ್ಯದಿಂದ ಮಾತನಾಡಿಸುವುದು, ಹಾಸ್ಯ ಮಾಡುತ್ತಾ ನಗಿಸುತ್ತಾ ಮಾತನಾಡಿಸುವುದು, ಅಥವಾ ಕಥೆಯನ್ನು ಹೇಳುವುದು, ಅಥವಾ ಹಾಡನ್ನು ಹಾಡುವುದರ ಮೂಲಕ ಮಕ್ಕಳಿಗೆ ಪಾಠವನ್ನು ಆರಂಭಿಸಿದಾಗ ಮಕ್ಕಳು ನಮ್ಮ ಪಾಠದಲ್ಲಿ ತಮ್ಮ ಗಮನವನ್ನು ಕೇಂದ್ರೀಕರಿಸುವುದರ ಮೂಲಕ ಮಕ್ಕಳಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಸಾಧ್ಯ ಆಗುತ್ತದೆ. ಹೀಗಾಗಿ ದಯಮಾಡಿ ಎಲ್ಲ ಗೌರವಾನ್ವಿತ ಗುರುಬಂಧುಗಳು, ನಾವು ಮಕ್ಕಳ ಪ್ರಿಯ ಶಿಕ್ಷಕರಾಗೋಣ. ಹೀಗಾಗಿ ನಮ್ಮ ಸರ್ಕಾರಿ ಶಾಲೆಗಳನ್ನು ಬಲಪಡಿಸೋಣ. ನಾವು ಎಲ್ಲೇ ಹೋದರೂ ಕೂಡ ಕ್ಲಾಸ್ ರೂಮಿನ ಹೀರೋಗಳಾಗೋಣ. ಆ ಶಾಲೆಯ ಹೀರೋಗಳಾಗಬೇಕಾದರೆ ಮೊದಲು ನಮಗೆ ಅನ್ನದಾತರಾದ ಮುದ್ದು ಮಕ್ಕಳೊಂದಿಗೆ ಬೆರೆಯೋಣ, ಬೆರೆತು ಅವರೊಡನೆ ಕಾಲ ಕಳೆಯೋಣ. ಇಷ್ಟನ್ನು ನಾವು ಬೆಳಗ್ಗೆ ಶಾಲಾ ಆರಂಭದಿಂದ ಶಾಲಾ ಮುಕ್ತಾಯದ ಅವಧಿಯವರೆಗೆ ಮಕ್ಕಳೊಡನೆ ನಾವು ಬೆರೆತು ನಮ್ಮ ಸಮಯವನ್ನು ಕಳೆಯುವುದರ ಮೂಲಕ ದೇವರು ಮತ್ತು ನಮಗೆ ಗುರುಗಳು ಕೊಟ್ಟಂತಹ ಜ್ಞಾನವನ್ನು ಆ ಮಕ್ಕಳಿಗೆ ಹಂಚಿಕೊಂಡು ಆ ಮಕ್ಕಳ ಭವಿಷ್ಯವನ್ನು ಬೆಳಗಿಸಿದರೆ ದೇವರು ನಮಗೆ ಕೊಟ್ಟಂತಹ ಗುರುಗಳು ವಿದ್ಯೆ ಕೂಡ ಆ ಮಕ್ಕಳಿಗೆ ವರ್ಗಾವಣೆ ಆಗುತ್ತೆ. ಅದರ ಮೂಲಕ ಮಕ್ಕಳು ನಮ್ಮನ್ನು ನೆನೆಸ್ತಾರೆ. ಸರು ಕಲಿಸಿದರು, ಮಿಸ್ ಕಲಿಸಿದರು ಅಂಥೇಳಿ ಅದು ನಮಗೆ ಆಶೀರ್ವಾದ ರೂಪದಲ್ಲಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಎಲ್ಲರನ್ನು ಕೂಡ ಕಾಪಾಡಿಕೊಂಡು ಬರುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಹೀಗಾಗಿ ನಾವು ಕ್ಲಾಸ್ ರೂಮ್ ಹೀರೋಗಳಾಗೋಣ, ಸ್ಕೂಲ್ ಹೀರೋಗಳಾಗೋಣ, ಮಕ್ಕಳ ಪ್ರಿಯ ಶಿಕ್ಷಕರಾಗೋಣ ಅಂತಕ್ಕಂಥ ಮಾತನ್ನು ಹಂಚ್ಕೊಂಡಿದ್ದೇನೆ. ಹೀಗಾಗಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ತಿರಸ್ಕಾರ ಮಾಡಿ, ಸರಿಯಾಗಿದ್ದರೆ ಸ್ವೀಕರಿಸಿ ಅಂತಕ್ಕಂಥ ಮಾತನ್ನು ತಮ್ಮೊಡನೆ ಹಂಚಿಕೊಂಡು ಇವತ್ತಿನ ದಿನ ಮಕ್ಕಳ ಪ್ರಿಯ ಶಿಕ್ಷಕರಾಗೋಣ ಹೇಗೆ ಅಂತಕ್ಕಂಥ ವಿಚಾರಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ದೇನೆ. ಧನ್ಯವಾದಗಳು.